ನಮಸ್ತೆ. ಇದು ಭಾನುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಸಂಡೇ ಯೂಸಲಿ ಅಕ್ಕಿ ರೊಟ್ಟಿ ಮಾಡೋದು ಜಾಸ್ತಿ. ಅಕ್ಕಿ ರೊಟ್ಟಿಗೆ ಏನಾದ್ರು ಚಟ್ನಿ ಅಥವಾ ಪಲ್ಯ ಮಾಡ್ತೀನಿ. ನಮ್ಮ ಮನೆಯವರು ರೊಟ್ಟಿ ಪಲ್ಯ ಏನೂ ಬೇಡ, ಫಿಶ್ ತಗೊಬರ್ತೀನಿ, ಫಿಶ್ ಸಾಂಬಾರು ಮಾಡು ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವತ್ತು ಸಂಡೇ ಬೇಗ ಎದ್ದಿದ್ದೆ. ಬೇಗ ಎದ್ಬಿಟ್ಟು ಫಿಶ್ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೆ ಫಿಶನ್ನು. ಸ್ವಲ್ಪ ಸಾಂಬಾರು ಮಾಡಿ ಫ್ರೈನ ಮಧ್ಯಾಹ್ನ ಊಟ ಟೈಮಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ. ಇವಾಗ ನಾವು ಊರಿಗೆ ಹೋಗಿದ್ವಲ್ಲ, ಊರಿಗೆ ಹೋದಾಗ ಗಿಡಗಳಿಗೆಲ್ಲ ಜಾಸ್ತಿ ಏನು ಆರೈಕೆ ಮಾಡಿರಲಿಲ್ಲ, ನೀರು ಹಾಕಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ಗಿಡ ಎಲ್ಲ ಒಣಗಿ ಹೋಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಅದರೊಳಗೆ ಸ್ವಲ್ಪ ಕಲ್ಲು ಹಾಕಿದ್ದೆ, ಅದು ಎಲ್ಲ ಗಲೀಜಾಗಿತ್ತು. ಸ್ವಲ್ಪ ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಗಿಡಗಳು ಆರೈಕೆ ಮಾಡೋದೇ ಒಂದು ಕೆಲಸ. ನಾವು ಗಿಡಗಳು ಏನೋ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಟ್ಟಿರ್ತೀವಿ, ಅದು ಆರೈಕೆ ಮಾಡೋದೇ ಒಂದು ಕೆಲಸ ಆಗಿರುತ್ತೆ. ಯೂಸಲಿ ನನಗೆ ಸ್ವಲ್ಪ ಗಿಡ ಬೆಳೆಸೋದಂದ್ರೇ ತುಂಬ ಇಷ್ಟ. ಬಟ್ ಏನು ಮಾಡೋದು, ನಮ್ಮ ಮನೆಗಳಲ್ಲಿ ಗಿಡ ಬೆಳೆಸೋಕ್ಕಾಗಲ್ಲ. ಏಕೆಂದರೆ ನಮ್ಮದು ಬಾಡಿಗೆ ಮನೆ, ಜಾಗ ಏನು ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ಗಿಡ ಎಲ್ಲೂ ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಏನು ಗಿಡ ಬೆಳೆಸಿಲ್ಲ. ಗಿಡ ಎಲ್ಲ ಆರೈಕೆ ಆದಮೇಲೆ ಬಟ್ಟೆ ಒಣಗಾಕೋಣ ಅಂದ್ಬಿಟ್ಟು ಬಟ್ಟೆ ಒಣಗಾಕ್ತಾ ಇದ್ದೀನಿ. ಯೂಸಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಶರ್ಟೇ ಒಂದು ಸರಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ, ಪ್ಯಾಂಟೇ ಒಂದು ಸರಿ ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ. ಆಮೇಲೆ ಮಕ್ಕಳು ಯೂನಿಫಾರ್ಮೇ ಒಂದು ಸರಿ ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ. ಎಲ್ಲ ಸಪ್ರೇಟಾಗಿ ಹಾಕ್ತೀನಿ. ಮಕ್ಕಳು ಶೂ ಇತ್ತು, ಶೂ ವಾಶ್ ಮಾಡ್ಬೇಕಂತ ಹೇಳ್ಬಿಟ್ಟು ಶೂನು ವಾಶ್ ಮಾಡಿದೆ. ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತಲ್ವ, ಶೂ ಗಲೀಜಾಗಿದ್ವು ಶೂ ಎಲ್ಲ, ಅದಕ್ಕೆ ವಾಶ್ ಮಾಡಿದೆ. ವಾಶ್ ಆದಮೇಲೆ ಫಿಶ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಫಿಶ್ ಫ್ರೈ ರೆಸಿಪಿ ಏನಾದ್ರು ಬೇಕು ಅಂತ ಅಂದರೆ ಲಾಂಗ್ ವೀಡಿಯೋದಲ್ಲೇ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.